ರಾಜಧಾನಿಯ ರಸ್ತೆ ಗುಂಡಿಗಳಿಗೆ ಟಾರ್ ಭಾಗ್ಯ ಸಿಕ್ಕಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಗುಂಡಿ ಮುಚ್ಚದ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡ್ತೀನಿ ಅಂದಿದ್ದೆ ತಡ ಪಾಲಿಕೆ ಅಧಿಕಾರಿಗಳು ಫೀಲ್ಡ್ಗಿಳಿದಿದ್ದಾರೆ. 3 ದಿನಗಳಿಂದ ಪಾಲಿಕೆ ವ್ಯಾಪ್ತಿಯ ರಸ್ತೆ ಗುಂಡಿ ಮುಚ್ಚುವ ಕೆಲಸಕ್ಕೆ ವೇಗ ಸಿಕ್ಕಿದೆ. ಡಿಕೆ ಡೆಡ್ಲೈನ್ ಬೆನ್ನಲ್ಲೇ ಗುಂಡಿ ಮುಚ್ಚಲು ಪಾಲಿಕೆ ವೇಗ. ಆರ್ಆರ್ ನಗರ ವಲಯದಲ್ಲಿ ಜೆಟ್ ಪ್ಯಾಚರ್ ಯಂತ್ರ ಎಂಟ್ರಿ. ನಗರದಲ್ಲಿ ರಸ್ತೆ ಗುಂಡಿಗಳಿಂದ ಜನ ರೋಸಿ ಹೋಗಿದ್ದಾರೆ. ಬೆಂಗಳೂರಲ್ಲ ಸ್ವಾಮಿ, ಇದು ಗುಂಡಿಗಳೂರು ಅಂತ ಜನ ವ್ಯಂಗ್ಯ ಮಾಡುವಷ್ಟು ನಗರದ ರಸ್ತೆಗಳು ಗುಂಡಿಮಯವಾಗಿದ್ವು. ಇದೀಗ ಡಿಕೆ ಶಿವಕುಮಾರ್ ರಸ್ತೆ ಗುಂಡಿಗಳನ್ನ ಮುಚ್ಚದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋ ಎಚ್ಚರಿಕೆ ನೀಡುತ್ತಿದ್ದಂತೆ ಪಾಲಿಕೆ ಅಲರ್ಟ್ ಆಗಿದೆ. ಡಿಸಿಎಂ ಡಿಕೆಶಿ ಖಡಕ್ ಎಚ್ಚರಿಕೆ ಬೆನ್ನಲ್ಲೇ ಸಮರೋಪಾದಿಯಲ್ಲಿ ರಸ್ತೆ ಗುಂಡಿಗಳನ್ನ ಮುಚ್ಚಲು ಪಾಲಿಕೆ ಅಧಿಕಾರಿಗಳು ಸಿದ್ಧರಾಗಿದ್ದಾರೆ. ನಗರದ ನಾಯಂಡಹಳ್ಳಿ ಸುತ್ತಮುತ್ತ ಗುಂಡಿ ಮುಚ್ಚಲಾಗ್ತಿದೆ. ಇನ್ನು ರಸ್ತೆ ಗುಂಡಿ ಮುಚ್ಚೋಕೆ ಮಹಾರಾಷ್ಟ್ರದಿಂದ ಖರೀದಿಸಿರೋ ಜೆಟ್ ಪ್ಯಾಚರ್ ಯಂತ್ರ ರಸ್ತೆಗಿಳಿದಿದ್ದು ಕಡಿಮೆ ಅವಧಿಯಲ್ಲಿ ಕಡಿಮೆ ಸಿಬ್ಬಂದಿಯಿಂದ ಗುಂಡಿ ಮುಚ್ಚುವ ಕೆಲಸಕ್ಕೆ ಪಾಲಿಕೆ ಮುಂದಾಗಿದೆ. ಎಲ್ಲ ರಸ್ತೆ ಗುಂಡಿಗಳು ಮುಂದಿನ 15 ದಿನಗಳಲ್ಲಿ ಮುಚ್ಚಬೇಕು. ಜನಸಾಮಾನ್ಯರಿಗೆ ಯಾವುದೇ ತೊಂದರೆ ಆಗಬಾರ್ದಂತ ಏನು ನಿರ್ದೇಶನ ಕೊಟ್ಟಿದ್ದಾರೆ, ಅವರ ನಿರ್ದೇಶನದ ಮೇರೆಗೆ ಮತ್ತು ನಮ್ಮ ಮಾನ್ಯ ಮುಖ್ಯ ಆಯುಕ್ತರು ತುಷಾರ್ ಸರ್ ಅವರ ನಿರ್ದೇಶನದ ಮೇರೆಗೆ ನಾವು ಈ ಕಾರ್ಯವನ್ನು ಹಗಲು ರಾತ್ರಿಯಲ್ಲಿ ಕೈಗೊಳ್ತಾ ಇದ್ದೀವಿ. ಇಷ್ಟು ದಿನ ರಾಜಧಾನಿಯ ಗುಂಡಿ ಗಂಡಾಂತರದ ಬಗ್ಗೆ ಸೈಲೆಂಟ್ ಆಗಿದ್ದ ಪಾಲಿಕೆ ಇದೀಗ ಡಿಸಿಎಂ ಬಿಟ್ಟಿರೋ ಸಸ್ಪೆಂಡ್ ಚಾಟಿಗೆ ಬೆದರಿ ಬೆಂಡಾಕಿದ್ದಾರೆ. ಸದ್ಯ ಡಿಸಿಎಂ ಕೊಟ್ಟಿರೋ ಡೆಡ್ಲೈನ್ ಒಳಗೆ ರಾಜಧಾನಿಯ ರಸ್ತೆಗಳು ಗುಂಡಿ ಮುಕ್ತ ಆಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿಯ ರಸ್ತೆ ಗುಂಡಿಗಳಿಗೆ ಟಾರ್ ಭಾಗ್ಯ ಸಿಕ್ಕಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಗುಂಡಿ ಮುಚ್ಚದ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡ್ತೀನಿ ಅಂದಿದ್ದೆ ತಡ ಪಾಲಿಕೆ ಅಧಿಕಾರಿಗಳು ಫೀಲ್ಡ್ಗಿಳಿದಿದ್ದಾರೆ. 3 ದಿನಗಳಿಂದ ಪಾಲಿಕೆ ವ್ಯಾಪ್ತಿಯ ರಸ್ತೆ ಗುಂಡಿ ಮುಚ್ಚುವ ಕೆಲಸಕ್ಕೆ ವೇಗ ಸಿಕ್ಕಿದೆ. ಡಿಕೆ ಡೆಡ್ಲೈನ್ ಬೆನ್ನಲ್ಲೇ ಗುಂಡಿ ಮುಚ್ಚಲು ಪಾಲಿಕೆ ವೇಗ. ಆರ್ಆರ್ ನಗರ ವಲಯದಲ್ಲಿ ಜೆಟ್ ಪ್ಯಾಚರ್ ಯಂತ್ರ ಎಂಟ್ರಿ. ನಗರದಲ್ಲಿ ರಸ್ತೆ ಗುಂಡಿಗಳಿಂದ ಜನ ರೋಸಿ ಹೋಗಿದ್ದಾರೆ. ಬೆಂಗಳೂರಲ್ಲ ಸ್ವಾಮಿ, ಇದು ಗುಂಡಿಗಳೂರು ಅಂತ ಜನ ವ್ಯಂಗ್ಯ ಮಾಡುವಷ್ಟು ನಗರದ ರಸ್ತೆಗಳು ಗುಂಡಿಮಯವಾಗಿದ್ವು. ಇದೀಗ ಡಿಕೆ ಶಿವಕುಮಾರ್ ರಸ್ತೆ ಗುಂಡಿಗಳನ್ನ ಮುಚ್ಚದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋ ಎಚ್ಚರಿಕೆ ನೀಡುತ್ತಿದ್ದಂತೆ ಪಾಲಿಕೆ ಅಲರ್ಟ್ ಆಗಿದೆ. ಡಿಸಿಎಂ ಡಿಕೆಶಿ ಖಡಕ್ ಎಚ್ಚರಿಕೆ ಬೆನ್ನಲ್ಲೇ ಸಮರೋಪಾದಿಯಲ್ಲಿ ರಸ್ತೆ ಗುಂಡಿಗಳನ್ನ ಮುಚ್ಚಲು ಪಾಲಿಕೆ ಅಧಿಕಾರಿಗಳು ಸಿದ್ಧರಾಗಿದ್ದಾರೆ. ನಗರದ ನಾಯಂಡಹಳ್ಳಿ ಸುತ್ತಮುತ್ತ ಗುಂಡಿ ಮುಚ್ಚಲಾಗ್ತಿದೆ. ಇನ್ನು ರಸ್ತೆ ಗುಂಡಿ ಮುಚ್ಚೋಕೆ ಮಹಾರಾಷ್ಟ್ರದಿಂದ ಖರೀದಿಸಿರೋ ಜೆಟ್ ಪ್ಯಾಚರ್ ಯಂತ್ರ ರಸ್ತೆಗಿಳಿದಿದ್ದು ಕಡಿಮೆ ಅವಧಿಯಲ್ಲಿ ಕಡಿಮೆ ಸಿಬ್ಬಂದಿಯಿಂದ ಗುಂಡಿ ಮುಚ್ಚುವ ಕೆಲಸಕ್ಕೆ ಪಾಲಿಕೆ ಮುಂದಾಗಿದೆ. ಎಲ್ಲ ರಸ್ತೆ ಗುಂಡಿಗಳು ಮುಂದಿನ 15 ದಿನಗಳಲ್ಲಿ ಮುಚ್ಚಬೇಕು. ಜನಸಾಮಾನ್ಯರಿಗೆ ಯಾವುದೇ ತೊಂದರೆ ಆಗಬಾರ್ದಂತ ಏನು ನಿರ್ದೇಶನ ಕೊಟ್ಟಿದ್ದಾರೆ, ಅವರ ನಿರ್ದೇಶನದ ಮೇರೆಗೆ ಮತ್ತು ನಮ್ಮ ಮಾನ್ಯ ಮುಖ್ಯ ಆಯುಕ್ತರು ತುಷಾರ್ ಸರ್ ಅವರ ನಿರ್ದೇಶನದ ಮೇರೆಗೆ ನಾವು ಈ ಕಾರ್ಯವನ್ನು ಹಗಲು ರಾತ್ರಿಯಲ್ಲಿ ಕೈಗೊಳ್ತಾ ಇದ್ದೀವಿ. ಇಷ್ಟು ದಿನ ರಾಜಧಾನಿಯ ಗುಂಡಿ ಗಂಡಾಂತರದ ಬಗ್ಗೆ ಸೈಲೆಂಟ್ ಆಗಿದ್ದ ಪಾಲಿಕೆ ಇದೀಗ ಡಿಸಿಎಂ ಬಿಟ್ಟಿರೋ ಸಸ್ಪೆಂಡ್ ಚಾಟಿಗೆ ಬೆದರಿ ಬೆಂಡಾಕಿದ್ದಾರೆ. ಸದ್ಯ ಡಿಸಿಎಂ ಕೊಟ್ಟಿರೋ ಡೆಡ್ಲೈನ್ ಒಳಗೆ ರಾಜಧಾನಿಯ ರಸ್ತೆಗಳು ಗುಂಡಿ ಮುಕ್ತ ಆಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿಯ ರಸ್ತೆ ಗುಂಡಿಗಳಿಗೆ ಟಾರ್ ಭಾಗ್ಯ ಸಿಕ್ಕಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಗುಂಡಿ ಮುಚ್ಚದ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡ್ತೀನಿ ಅಂದಿದ್ದೆ ತಡ ಪಾಲಿಕೆ ಅಧಿಕಾರಿಗಳು ಫೀಲ್ಡ್ಗಿಳಿದಿದ್ದಾರೆ. 3 ದಿನಗಳಿಂದ ಪಾಲಿಕೆ ವ್ಯಾಪ್ತಿಯ ರಸ್ತೆ ಗುಂಡಿ ಮುಚ್ಚುವ ಕೆಲಸಕ್ಕೆ ವೇಗ ಸಿಕ್ಕಿದೆ. ಡಿಕೆ ಡೆಡ್ಲೈನ್ ಬೆನ್ನಲ್ಲೇ ಗುಂಡಿ ಮುಚ್ಚಲು ಪಾಲಿಕೆ ವೇಗ. ಆರ್ಆರ್ ನಗರ ವಲಯದಲ್ಲಿ ಜೆಟ್ ಪ್ಯಾಚರ್ ಯಂತ್ರ ಎಂಟ್ರಿ.
ನಗರದಲ್ಲಿ ರಸ್ತೆ ಗುಂಡಿಗಳಿಂದ ಜನ ರೋಸಿ ಹೋಗಿದ್ದಾರೆ. ಬೆಂಗಳೂರಲ್ಲ ಸ್ವಾಮಿ ಇದು ಗುಂಡಿಗಳೂರು ಅಂತ ಜನ ವ್ಯಂಗ್ಯ ಮಾಡುವಷ್ಟು ನಗರದ ರಸ್ತೆಗಳು ಗುಂಡಿಮಯವಾಗಿದ್ವು. ಇದೀಗ ಡಿಕೆ ಶಿವಕುಮಾರ್ ರಸ್ತೆ ಗುಂಡಿಗಳನ್ನ ಮುಚ್ಚದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋ ಎಚ್ಚರಿಕೆ ನೀಡುತ್ತಿದ್ದಂತೆ ಪಾಲಿಕೆ ಅಲರ್ಟ್ ಆಗಿದೆ. ಡಿಸಿಎಂ ಡಿಕೆಶಿ ಖಡಕ್ ಎಚ್ಚರಿಕೆ ಬೆನ್ನಲ್ಲೇ ಸಮರೋಪಾದಿಯಲ್ಲಿ ರಸ್ತೆ ಗುಂಡಿಗಳನ್ನ ಮುಚ್ಚಲು ಪಾಲಿಕೆ ಅಧಿಕಾರಿಗಳು ಸಿದ್ಧರಾಗಿದ್ದಾರೆ. ನಗರದ ನಾಯಂಡಹಳ್ಳಿ ಸುತ್ತಮುತ್ತ ಗುಂಡಿ ಮುಚ್ಚಲಾಗ್ತಿದೆ. ಇನ್ನು ರಸ್ತೆ ಗುಂಡಿ ಮುಚ್ಚೋಕೆ ಮಹಾರಾಷ್ಟ್ರದಿಂದ ಖರೀದಿಸಿರೋ ಜೆಟ್ ಪ್ಯಾಚರ್ ಯಂತ್ರ ರಸ್ತೆಗಿಳಿದಿದ್ದು ಕಡಿಮೆ ಅವಧಿಯಲ್ಲಿ ಕಡಿಮೆ ಸಿಬ್ಬಂದಿಯಿಂದ ಗುಂಡಿ ಮುಚ್ಚುವ ಕೆಲಸಕ್ಕೆ ಪಾಲಿಕೆ ಮುಂದಾಗಿದೆ. ಎಲ್ಲ ರಸ್ತೆ ಗುಂಡಿಗಳು ಮುಂದಿನ 15 ದಿನಗಳಲ್ಲಿ ಮುಚ್ಚಬೇಕು. ಜನಸಾಮಾನ್ಯರಿಗೆ ಯಾವುದೇ ತೊಂದರೆ ಆಗಬಾರ್ದಂತ ಒಂದು ಏನು ನಿರ್ದೇಶನ ಕೊಟ್ಟಿದ್ದಾರೆ ಅವರ ನಿರ್ದೇಶನದ ಮೇರೆಗೆ ಮತ್ತು ನಮ್ಮ ಮಾನ್ಯ ಮುಖ್ಯ ಆಯುಕ್ತರು ತುಷಾರ್ ಸರ್ ಅವರ ಒಂದು ನಿರ್ದೇಶನದ ಮೇರೆಗೆ ನಾವು ಈ ಕಾರ್ಯವನ್ನು ಹಗಲು ರಾತ್ರಿಯಲ್ಲಿ ಕೈಗೊಳ್ತಾ ಇದ್ದೀವಿ. ಇಷ್ಟು ದಿನ ರಾಜಧಾನಿಯ ಗುಂಡಿ ಗಂಡಾಂತರದ ಬಗ್ಗೆ ಸೈಲೆಂಟ್ ಆಗಿದ್ದ ಪಾಲಿಕೆ ಇದೀಗ ಡಿಸಿಎಂ ಬಿಟ್ಟಿರೋ ಸಸ್ಪೆಂಡ್ ಚಾಟಿಗೆ ಬೆದರಿ ಬೆಂಡಾಕಿದ್ದಾರೆ. ಸದ್ಯ ಡಿಸಿಎಂ ಕೊಟ್ಟಿರೋ ಡೆಡ್ಲೈನ್ ಒಳಗೆ ರಾಜಧಾನಿಯ ರಸ್ತೆಗಳು ಗುಂಡಿ ಮುಕ್ತ ಆಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿಯ ರಸ್ತೆ ಗುಂಡಿಗಳಿಗೆ ಟಾರ್ ಭಾಗ್ಯ ಸಿಕ್ಕಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಗುಂಡಿ ಮುಚ್ಚದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತೀನಿ ಅಂದಿದ್ದೆ ತಡ ಪಾಲಿಕೆ ಅಧಿಕಾರಿಗಳು ಫೀಲ್ಡ್ಗಿಳಿದಿದ್ದಾರೆ. 3 ದಿನಗಳಿಂದ ಪಾಲಿಕೆ ವ್ಯಾಪ್ತಿಯ ರಸ್ತೆ ಗುಂಡಿ ಮುಚ್ಚುವ ಕೆಲಸಕ್ಕೆ ವೇಗ ಸಿಕ್ಕಿದೆ. ಡಿಕೆ ಡೆಡ್ಲೈನ್ ಬೆನ್ನಲ್ಲೇ ಗುಂಡಿ ಮುಚ್ಚಲು ಪಾಲಿಕೆ ವೇಗ. ಆರ್ಆರ್ ನಗರ ವಲಯದಲ್ಲಿ ಜೆಟ್ ಪ್ಯಾಚರ್ ಯಂತ್ರ ಎಂಟ್ರಿ. ನಗರದಲ್ಲಿ ರಸ್ತೆ ಗುಂಡಿಗಳಿಂದ ಜನ ರೋಸಿ ಹೋಗಿದ್ದಾರೆ. ಬೆಂಗಳೂರಲ್ಲ ಸ್ವಾಮಿ ಇದು ಗುಂಡಿಗಳೂರು ಅಂತ ಜನ ವ್ಯಂಗ್ಯ ಮಾಡುವಷ್ಟು ನಗರದ ರಸ್ತೆಗಳು ಗುಂಡಿಮಯವಾಗಿದ್ವು. ಇದೀಗ ಡಿಕೆ ಶಿವಕುಮಾರ್ ರಸ್ತೆ ಗುಂಡಿಗಳನ್ನ ಮುಚ್ಚದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋ ಎಚ್ಚರಿಕೆ ನೀಡುತ್ತಿದ್ದಂತೆ ಪಾಲಿಕೆ ಅಲರ್ಟ್ ಆಗಿದೆ. ಡಿಸಿಎಂ ಡಿಕೆಶಿ ಖಡಕ್ ಎಚ್ಚರಿಕೆ ಬೆನ್ನಲ್ಲೇ ಸಮರೋಪಾದಿಯಲ್ಲಿ ರಸ್ತೆ ಗುಂಡಿಗಳನ್ನ ಮುಚ್ಚಲು ಪಾಲಿಕೆ ಅಧಿಕಾರಿಗಳು ಸಿದ್ಧರಾಗಿದ್ದಾರೆ. ನಗರದ ನಾಯಂಡಹಳ್ಳಿ ಸುತ್ತಮುತ್ತ ಗುಂಡಿ ಮುಚ್ಚಲಾಗ್ತಿದೆ. ಇನ್ನು ರಸ್ತೆ ಗುಂಡಿ ಮುಚ್ಚೋಕೆ ಮಹಾರಾಷ್ಟ್ರದಿಂದ ಖರೀದಿಸಿರೋ ಜೆಟ್ ಪ್ಯಾಚರ್ ಯಂತ್ರ ರಸ್ತೆಗಿಳಿದಿದ್ದು ಕಡಿಮೆ ಅವಧಿಯಲ್ಲಿ ಕಡಿಮೆ ಸಿಬ್ಬಂದಿಯಿಂದ ಗುಂಡಿ ಮುಚ್ಚುವ ಕೆಲಸಕ್ಕೆ ಪಾಲಿಕೆ ಮುಂದಾಗಿದೆ. ಎಲ್ಲ ರಸ್ತೆ ಗುಂಡಿಗಳು ಮುಂದಿನ 15 ದಿನಗಳಲ್ಲಿ ಮುಚ್ಚಬೇಕು. ಜನಸಾಮಾನ್ಯರಿಗೆ ಯಾವುದೇ ತೊಂದರೆ ಆಗಬಾರ್ದಂತ ಒಂದು ಏನು ನಿರ್ದೇಶನ ಕೊಟ್ಟಿದ್ದಾರೆ ಅವರ ನಿರ್ದೇಶನದ ಮೇರೆಗೆ ಮತ್ತು ನಮ್ಮ ಮಾನ್ಯ ಮುಖ್ಯ ಆಯುಕ್ತರು ತುಷಾರ್ ಸರ್ ಅವರ ಒಂದು ನಿರ್ದೇಶನದ ಮೇರೆಗೆ ನಾವು ಈ ಕಾರ್ಯವನ್ನು ಹಗಲು ರಾತ್ರಿಯಲ್ಲಿ ಕೈಗೊಳ್ತಾ ಇದ್ದೀವಿ. ಇಷ್ಟು ದಿನ ರಾಜಧಾನಿಯ ಗುಂಡಿ ಗಂಡಾಂತರದ ಬಗ್ಗೆ ಸೈಲೆಂಟ್ ಆಗಿದ್ದ ಪಾಲಿಕೆ ಇದೀಗ ಡಿಸಿಎಂ ಬಿಟ್ಟಿರೋ ಸಸ್ಪೆಂಡ್ ಚಾಟಿಗೆ ಬೆದರಿ ಬೆಂಡಾಕಿದ್ದಾರೆ. ಸದ್ಯ ಡಿಸಿಎಂ ಕೊಟ್ಟಿರೋ ಡೆಡ್ಲೈನ್ ಒಳಗೆ ರಾಜಧಾನಿಯ ರಸ್ತೆಗಳು ಗುಂಡಿ ಮುಕ್ತ ಆಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿಯ ರಸ್ತೆ ಗುಂಡಿಗಳಿಗೆ ಟಾರ್ ಭಾಗ್ಯ ಸಿಕ್ಕಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಗುಂಡಿ ಮುಚ್ಚದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತೀನಿ ಅಂದಿದ್ದೆ ತಡ ಪಾಲಿಕೆ ಅಧಿಕಾರಿಗಳು ಫೀಲ್ಡ್ಗಿಳಿದಿದ್ದಾರೆ. 3 ದಿನಗಳಿಂದ ಪಾಲಿಕೆ ವ್ಯಾಪ್ತಿಯ ರಸ್ತೆ ಗುಂಡಿ ಮುಚ್ಚುವ ಕೆಲಸಕ್ಕೆ ವೇಗ ಸಿಕ್ಕಿದೆ. ಡಿಕೆ ಡೆಡ್ಲೈನ್ ಬೆನ್ನಲ್ಲೇ ಗುಂಡಿ ಮುಚ್ಚಲು ಪಾಲಿಕೆ ವೇಗ. ಆರ್ಆರ್ ನಗರ ವಲಯದಲ್ಲಿ ಜೆಟ್ ಪ್ಯಾಚರ್ ಯಂತ್ರ ಎಂಟ್ರಿ. ನಗರದಲ್ಲಿ ರಸ್ತೆ ಗುಂಡಿಗಳಿಂದ ಜನ ರೋಸಿ ಹೋಗಿದ್ದಾರೆ. ಬೆಂಗಳೂರಲ್ಲ ಸ್ವಾಮಿ ಇದು ಗುಂಡಿಗಳೂರು ಅಂತ ಜನ ವ್ಯಂಗ್ಯ ಮಾಡುವಷ್ಟು ನಗರದ ರಸ್ತೆಗಳು ಗುಂಡಿಮಯವಾಗಿದ್ವು. ಇದೀಗ ಡಿಕೆ ಶಿವಕುಮಾರ್ ರಸ್ತೆ ಗುಂಡಿಗಳನ್ನ ಮುಚ್ಚದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋ ಎಚ್ಚರಿಕೆ ನೀಡುತ್ತಿದ್ದಂತೆ ಪಾಲಿಕೆ ಅಲರ್ಟ್ ಆಗಿದೆ. ಡಿಸಿಎಂ ಡಿಕೆಶಿ ಖಡಕ್ ಎಚ್ಚರಿಕೆ ಬೆನ್ನಲ್ಲೇ ಸಮರೋಪಾದಿಯಲ್ಲಿ ರಸ್ತೆ ಗುಂಡಿಗಳನ್ನ ಮುಚ್ಚಲು ಪಾಲಿಕೆ ಅಧಿಕಾರಿಗಳು ಸಿದ್ಧರಾಗಿದ್ದಾರೆ. ನಗರದ ನಾಯಂಡಹಳ್ಳಿ ಸುತ್ತಮುತ್ತ ಗುಂಡಿ ಮುಚ್ಚಲಾಗ್ತಿದೆ. ಇನ್ನು ರಸ್ತೆ ಗುಂಡಿ ಮುಚ್ಚೋಕೆ ಮಹಾರಾಷ್ಟ್ರದಿಂದ ಖರೀದಿಸಿರೋ ಜೆಟ್ ಪ್ಯಾಚರ್ ಯಂತ್ರ ರಸ್ತೆಗಿಳಿದಿದ್ದು ಕಡಿಮೆ ಅವಧಿಯಲ್ಲಿ ಕಡಿಮೆ ಸಿಬ್ಬಂದಿಯಿಂದ ಗುಂಡಿ ಮುಚ್ಚುವ ಕೆಲಸಕ್ಕೆ ಪಾಲಿಕೆ ಮುಂದಾಗಿದೆ. ಎಲ್ಲ ರಸ್ತೆ ಗುಂಡಿಗಳು ಮುಂದಿನ 15 ದಿನಗಳಲ್ಲಿ ಮುಚ್ಚಬೇಕು. ಜನಸಾಮಾನ್ಯರಿಗೆ ಯಾವುದೇ ತೊಂದರೆ ಆಗಬಾರ್ದಂತ ಒಂದು ಏನು ನಿರ್ದೇಶನ ಕೊಟ್ಟಿದ್ದಾರೆ ಅವರ ನಿರ್ದೇಶನದ ಮೇರೆಗೆ ಮತ್ತು ನಮ್ಮ ಮಾನ್ಯ ಮುಖ್ಯ ಆಯುಕ್ತರು ತುಷಾರ್ ಸರ್ ಅವರ ಒಂದು ನಿರ್ದೇಶನದ ಮೇರೆಗೆ ನಾವು ಈ ಕಾರ್ಯವನ್ನು ಹಗಲು ರಾತ್ರಿಯಲ್ಲಿ ಕೈಗೊಳ್ತಾ ಇದ್ದೀವಿ.
ಇಷ್ಟು ದಿನ ರಾಜಧಾನಿಯ ಗುಂಡಿ ಗಂಡಾಂತರದ ಬಗ್ಗೆ ಸೈಲೆಂಟ್ ಆಗಿದ್ದ ಪಾಲಿಕೆ ಇದೀಗ ಡಿಸಿಎಂ ಬಿಟ್ಟಿರೋ ಸಸ್ಪೆಂಡ್ ಚಾಟಿಗೆ ಬೆದರಿ ಬೆಂಡಾಗಿದ್ದಾರೆ. ಸದ್ಯ ಡಿಸಿಎಂ ಕೊಟ್ಟಿರೋ ಡೆಡ್ಲೈನ್ ಒಳಗೆ ರಾಜಧಾನಿಯ ರಸ್ತೆಗಳು ಗುಂಡಿ ಮುಕ್ತ ಆಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.